ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ವರಮಹಾಲಕ್ಷ್ಮಿಗೆ ಇವತ್ತು ಸೀರೆ ಉಡಿಸ್ತಾ ಇದ್ದೀನಿ. ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ. ಆ ವಿಡಿಯೋದಲ್ಲಿ ಒಂಥರ ಸೀರೆ ಉಡಿಸಿದ್ದೆ. ಅದು ಸೆರಗನ್ನ ಹಾಕದಲ್ಲೇ ಬರೀ ನೆರಿಗೆ ಹಲ್ಲೇನೆ ಸೀರೆ ಉಡಿಸಿದ್ದೆ. ತುಂಬ ಚೆನ್ನಾಗಿತ್ತು. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಯಾರೂ ಗೊತ್ತಿಲ್ಲದೆ ಇರೋರು ಆರಾಮಾಗಿ ಈಸಿಯಾಗಿ ಉಡಿಸ್ಬೋದು. ಆ ಥರ ಉಡಿಸಿದ್ದೆ. ಆದರೆ ಇವತ್ತು ಏನು ಮಾಡ್ತಾ ಇದ್ದೀನಿ, ಸೆರಗು ಹಾಕಿ ಸೀರೆ ಉಡಿಸ್ತಾ ಇದ್ದೀನಿ. ಅದಕ್ಕೆ ಒಂದು ಸೀರೆ ತಗೊಂಡಿದ್ದೀನಿ, ರೇಷ್ಮೆ ಸೀರೆನ. ರೇಷ್ಮೆ ಸೀರೆ ಸ್ವಲ್ಪ ಪಲ್ಲು ಥರ ಬಾರ್ಡ್ರ್ ಥರ ಇರೋದು ತಗೊಂಡ್ರೆ ಸ್ವಲ್ಪ ನೀಟಾಗಿ ಗ್ರ್ಯಾಂಡಾಗಿ ಚೆಂದ ಕಾಣ್ತಾ ಇರುತ್ತೆ. ಅದಕ್ಕೋಸ್ಕರ ಆ ಥರ ತಗೊಂಡಿದ್ದೀನಿ. ಅದಾದಮೇಲೆ ಅದನ್ನು ನೀಟಾಗಿ ಫೋಲ್ಡ್ ಮಾಡಿದ್ದೀನಿ. ಇವತ್ತು ಚಿಕ್ಕ ಹುಡುಗರು ಸೀರೆ ಉಡಿಸ್ತೀವಲ್ಲ, ಅದೇ ಥರ ನೀಟಾಗಿ ಫೋಲ್ಡ್ ಮಾಡಿ ಸೀರೆ ಉಡಿಸ್ತೀವಲ್ಲ, ಅದೇ ಥರ ಫೋಲ್ಡ್ ಮಾಡಿ ನೀಟಾಗಿ ನನ್ನ ಮಗ ಇದ್ದ, ಆ ಮಗನ ಸ್ವಲ್ಪ ಹೆಲ್ಪ್ ತಗೊಂಡು ಅದನ್ನು ನೀಟಾಗಿ ಫೋಲ್ಡಿಂಗಿಗೆ ಕರ್ಕೊಂಡೆ. ಅದಾದಮೇಲೆ ನೀಟಾಗಿ ನಾನು ನೆರಿಗೆ ಹಾಕಿ ಇಟ್ಕೊಂಡಿದ್ದೀನಿ. ನೆರಿಗೆ ಹಾಕಿ ಅದನ್ನು ನೀಟಾಗಿ ಜೋಡಿಸೋಣ. ಮತ್ತು ಆ ಕಡೆ ಈ ಕಡೆಗೆ ಬೀಳೋದು, ಸ್ಪ್ರೆಡ್ ಆಗೋದು ಅದು ಮಾಡಬಾರ್ದು. ನೆರಿಗೆ ಮಾತ್ರ ನೀಟಾಗಿ ಕರೆಕ್ಟಾಗಿ ಇದ್ದು ಅಂತಂದರೆ ನಾವು ಉಡಿಸಿದ ಮೇಲೆ ಆರಾಮಾಗಿ ಈಸಿಯಾಗಿ ಬರ್ತೈತೆ. ಹಂಗಾಗಿ ಇಲ್ಲಾಂದರೆ ಸ್ವಲ್ಪ ಉಡಿಸ್ಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ನೆರಿಗೆ ಹೋಯ್ತು ಅಂದರೆ ಅವ್ನು ನೀಟಾಗಿ ಒಂದ್ರ ಪಕ್ಕ ಲೆವೆಲ್ಲಾಗಿ ನೀಟಾಗಿ ಬಂದಿರಲ್ಲ. ಅದಕ್ಕೋಸ್ಕರ ನೆರಿಗೆ ಚೆಂದಾಗೆ ನೀಟಾಗಿ ಒಂದೇ ಸೈಜಲ್ಲಿ ಹಾಕಿ ನೀಟಾಗಿ ಕ್ಲಿಪ್ ಹಾಕಿ ಎತ್ತಿಟ್ಕೊಳ್ಳೋಣ. ಈಗ ಕ್ಲಿಪ್ ಹಾಕಿ ನೀಟಾಗಿ ಎರಡೂ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇದು ಚಿಕ್ಕದೇ ಮಡ್ಚಿರೋದ್ರಿಂದ ಎರಡು ಸೈಡ್ ಪಿನ್ ಹಾಕಿಬಿಟ್ರೆ, ಕ್ಲಿಪ್ ಹಾಕಿಬಿಟ್ರೆ ಸಾಕು. ಕ್ಲಿಪ್ ಇದ್ದರೆ ನಿಮಗೆ ಕ್ಲಿಪ್ ಬೇಕಾದರೂ ಹಾಕ್ಬೋದು, ಇಲ್ಲ ಪಿನ್ನ ಇದ್ದರೆ ಪಿನ್ನ ಬೇಕಾದ್ರೂ ಹಾಕಿ ಎತ್ತಿಟ್ಕೊಳ್ಳೋಣ. ಈ ಕಡೆ ನಾನು ಇವತ್ತು ಸೆರಗು ಹಾಕ್ತಾಯಿದ್ದೀನಿ. ಹಂಗಾಗಿ ಸೆರಗು ಪಿನ್ನ ಕೂಡ ನಾನು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ನೋಡಿ ಸೀರೆ ಫುಲ್ ರೆಡಿಯಾಗಿದೆ. ಈಗ ನಾನು ಕಳ್ಸೋಕ್ಕೆ ಫಸ್ಟ್ಗೆ ಒಂದು ಮಣೆ ಇಡ್ತೀನಿ. ಮಣೆ ಮೇಲೆ ಇಡಬೇಕಲ್ಲ ಲಕ್ಷ್ಮಿನ, ಹಾಗಾಗಿ ಮಣೆ ಇಟ್ಟು ಮಣೆಗೆ ನಾನು ಒಂದು ಬ್ಲೌಸ್ ಪೀಸ್ ಸುತ್ತಿದ್ದೀನಿ. ಹಂಗಾಗಿ ಅದ್ರ ಮೇಲೆ ತೆಟ್ಟೆಗೆ ಅಕ್ಕಿ ಹಾಕಿ ಇಟ್ಟಿದ್ದೀನಿ. ಅದ್ರ ಮೇಲೆ ನಾನೀಗ ಕಳಸ ಕೂಡಿಸಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, ಹೈಟ್ ಬರಬೇಕು, ಸ್ವಲ್ಪ ಲಕ್ಷ್ಮಿ ಹೈಟ್ ಕಾಣಬೇಕು ಅನ್ನೋದ್ರಿಂದ ಈ ಥರ ಒಂದು ಕಳಸ ಚೆಂಬಿಗೆ ಇಲ್ಲ ಬಿಂದಿಗೆ ಕೆಳಗೆ ಒಂದು ಬಾಕ್ಸ್ ಥರ ಇಟ್ಟು ಅದನ್ನು ನೀಟಾಗಿ ರೌಂಡ್ ಮಾಡಿ ಪ್ಯಾಕ್ ಮಾಡಿ ಇಡೋದ್ರಿಂದ ನೀಟಾಗಿ ಸ್ವಲ್ಪ ಉದ್ದಕ್ಕೆ ಲಕ್ಷ್ಮಿ ಕಾಣ್ತಾ ಇರುತ್ತಾಳೆ. ಒಂದೇ ಸೈಜಲ್ಲಿ ಚಿಕ್ಕದು ಚೆಂಬು ಇಲ್ಲ ಚಿಕ್ಕದು ಬಿಂದಿಗೆ ಇಟ್ಟರೆ ಸ್ವಲ್ಪ ಚಿಕ್ಕದು ಕಾಣ್ತಿರುತ್ತೆ. ಏನನ್ನು ಉಡಿಸ್ಲಿಕ್ಕೆ ಅದಕ್ಕೆಲ್ಲ ಸ್ವಲ್ಪ ವಜೆ ಆಗುತ್ತೆ, ಸ್ವಲ್ಪ ಉದ್ದಕ್ಕೆ ನೀಟಾಗಿ ಕಾಣಲ್ಲ. ಅದಕ್ಕೋಸ್ಕರ ನಾವು ಕೆಳಗೆ ಬಾಕ್ಸ್ ಇಡೋದ್ರಿಂದ ಉದ್ದಕ್ಕೆ ಕಾಣುತ್ತೆ. ಹಾಗಾಗಿ ಈಗ ನಾನು ನೆರಿಗೆನ ಮೇಗಳ ಕ್ಲಿಪ್ ತೆಗೆದ್ಬಿಟ್ಟು ಅದನ್ನು ಒಂದ್ರ ಪಕ್ಕ ನೀಟಾಗಿ ಜೋಡಿಸ್ಬಿಟ್ಟು ನೀಟಾಗಿ ಅಲ್ಲಿ ಸ್ವಲ್ಪ ದಾರ ತಗೊಂಡು ನೀಟಾಗಿ ಕಟ್ಟಿಬಿಡಬೇಕು. ಅಷ್ಟೇ. ನಾವು ಸೀರೆ ಉಟ್ಕೊಂಡು ನಾವು ಲಂಗಕ್ಕೆ ಸಿಗೆ ಅಂತೀವಲ್ಲ, ಸಣ್ಣ ಹುಡುಗರಿಗೆ ಎಲ್ಲ ಕಟ್ತೀವಲ್ಲ, ಅದೇ ಥರ ನೀಟಾಗೆ ನೆರಿಗೆಗಳೆಲ್ಲ ಫೋಲ್ಡ್ ಮಾಡಿಬಿಟ್ಟು ಒಂದ್ರ ಪಕ್ಕ ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ಟು ನೀಟಾಗಿ ಕಟ್ಬಿಡೋಣ. ಒಂದು ದಾರ ತಗೊಂಡು ನೀಟಾಗಿ ಟೈಟಾಗಿ ಕಟ್ಬಿಟ್ಟು ಕೆಳಗೆ ಕ್ಲಿಪ್ ಇರೋದ ಬಿಚ್ಚೋಣ. ಕೆಳಗೆ ಕ್ಲಿಪ್ ಇರೋದನ್ನು ಬಿಚ್ಚಿ ಸ್ವಲ್ಪ ನೀಟಾಗಿ ಸ್ಪ್ರೆಡ್ ಮಾಡೋಣ ಆ ಕಡೆಯಿಂದ ಈ ಕಡೆಗೆ. ಯಾಕಂದರೆ ಇದು ಸ್ವಲ್ಪ ಸೀರೆ ಉಟ್ಕೊಂಡು ಸೆರಗು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ರೌಂಡ್ ಶೇಪಲ್ಲಿ ನೀಟಾಗಿ ನೆರಿಗೆಗಳು ಬರಬೇಕು. ಸ್ವಲ್ಪ ಕಮಲದಲ್ಲಿ ಕೂತ್ಕೊಂಡಿರ್ತಾಳೆ ಅನ್ನೋ ಥರ ನೀಟಾಗಿ ಈ ಥರ ಇರೋದ್ರಿಂದ ಸ್ವಲ್ಪ ನೀಟಾಗಿ ನೆರಿಗೆಗಳು ಸ್ವಲ್ಪ ಜಾಸ್ತಿನೇ ಬರ್ತಾವೆ, ಉದ್ದ ಕೂಡ ಇರುತ್ತೆ. ಮತ್ತು ನೆರಿಗೆ ಸ್ವಲ್ಪ ಸೆರಗು ಹಾಕೋದ್ರಿಂದ ಆ ಕಡೆ ಈ ಕಡೆ ಸೈಡೆಲ್ಲ ನೀಟಾಗಿ ಸ್ವಲ್ಪ ಚೆಂದ ಕಾಣ್ತಾ ಇರುತ್ತೆ. ಹಂಗಾಗಿ ಇದೊಂಥರ ಈಸಿ ಇರುತ್ತೆ, ಸಿಂಪಲ್ಲು ಇರುತ್ತೆ. ಹಂಗಾಗಿ ಈಗ ನಾನು ಮೇಲ್ಗಡೆ ಕಳಸಕ್ಕೆ ತೆಂಗಿನಕಾಯಿ ಇಟ್ಟು ಅದ್ರ ಮೇಲೆ ವಿಗ್ರಹ ಇದ್ದರೆ ವಿಗ್ರಹ ಇಡ್ಬೋದು, ಇಲ್ಲಾಂದರೆ ತೆಂಗಿನಕಾಯಿಗೆ ಅರಿಶಿನ ಕುಂಕುಮ ಬಳಿದು ಅದನ್ನಾದರೂ ಇಡ್ತಾಯಿದ್ವಿ. ನಾನು ಭಾಳ ವರ್ಷ ಮಾಡೋದ್ರಿಂದ ನನ್ನ ಹತ್ರನೂ ಸ್ವಲ್ಪ ವಿಗ್ರಹ ಇದೆ. ನಾನು ತಗೊಂಡಿದ್ದು ಬರೀ 5,000 ಇತ್ತು, ತುಂಬ ದೊಡ್ಡದೇ ಇದೆ. ಈಗ ಆಗಿದ್ರೆ ಇದೆಷ್ಟು ಕೊಡಬೇಕಿತ್ತು ಏನೋ ಗೊತ್ತಿಲ್ಲ. ಸದ್ಯ ಅವಾಗ ತಗೊಳೋದಕ್ಕೆ ಬಚಾವಾಗಿದ್ದೀನಿ. ಈಗ ಸೆರಗನ್ನ ನಾನು ಹಿಂದಗಡೆಯಿಂದ ಹಾಕ್ತಾಯಿದ್ದೀನಿ. ಹಿಂದಗಡೆಯಿಂದ ಫ್ರಂಟ್ಗೆ ಹಾಕಿ ಮತ್ತೆ ಬಲಗಡೆಗೆ ಈ ಥರ ಫೋಲ್ಡ್ ಮಾಡಿ ಹಾಕ್ತಾಯಿದ್ದೀನಿ. ತುಂಬ ಚೆಂದಿರುತ್ತೆ. ನಾವು ಒಂದೇ ಸರಿ ಈ ಥರನೂ ಆದರೂ ಹಾಕ್ಬೋದು, ಇಲ್ಲಾಂದರೆ ಮುಂದುಗಡೆಯಿಂದ ತೆಗೆದಾದರೂ ಹಿಂದೆಗಡೆಗೆ ಹಾಕ್ಬೋದು. ನಾನು ಈ ಥರ ಹಾಕಿದ್ದೀನಿ. ಇದು ನೋಡಿ, ಈ ಡಿಸೈನು ನಿಮಗೆ ಇಷ್ಟ ಆಯಿತು ಅಂತಂದರೆ ಈ ಥರನಾದರೂ ಟ್ರೈ ಮಾಡ್ಬೋದು. ತುಂಬ ಜನ ತುಂಬ ವೆರೈಟಿಯಲ್ಲಿ ಟ್ರೈ ಮಾಡಿರ್ತಾರೆ, ತೋರಿಸಿರ್ತಾರೆ. ಯಾವ್ದ್ಯಾವ್ದು ಈಸಿ ಮೆಥಡ್ ಇರುತ್ತೋ ಅದನ್ನು ನೀವು ಟ್ರೈ ಮಾಡಿ. ಒಂದೊಂದು ಸರಿ ಒಂದೊಂದು ವರ್ಷ ಒಂದೊಂದು ಥರ ಉಡಿಸ್ಲಿಕ್ಕೆ ಟ್ರೈ ಮಾಡಿ. ನಾನು ಫಸ್ಟ್ ಟೈಮೆಲ್ಲ ಇದೇ ಥರ ಉಡಿಸ್ತಾ ಇದ್ದೆ. ಈಗ ಹೋದ ವರ್ಷ ಬೇರೆ ಥರ ಉಡಿಸ್ದೆ, ಅದಾದಮೇಲೆ ಮತ್ತೆ ಬೇರೆ ಥರ ಉಡಿಸ್ತಾ ಇದ್ದೀನಿ. ಹಂಗಾಗಿ ಪ್ರತಿ ವರ್ಷವೂ ಒಂದೊಂದು ಥರ ಯಾವ್ದ್ಯಾವ್ದು ಈಸಿ ಮೆಥಡ್ ಇರುತ್ತೆ ಮತ್ತು ತುಂಬ ಚೆಂದ ಕಾಣ್ತಾ ಇರುತ್ತೆ, ಗ್ರ್ಯಾಂಡ್ ಕಾಣ್ತಾ ಇರುತ್ತೋ ಅದನ್ನು ಉಡಿಸ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಹಂಗಾಗಿ ಈಗ ಆ ಥರ ಸೆರಗು ಹಾಕಿಬಿಟ್ಟು ಹಿಂದೆಗಡೆಯಿಂದ ಹಾಕಿ ಮುಂದೆಗಡೆ ಫೋಲ್ಡ್ ಮಾಡಿ ನಾವು ವೇಲ್ ಹಾಕ್ತೀವಲ್ಲ ಆ ಥರ ಹಾಕಿದ್ದೀನಿ. ಅದಕ್ಕೆ ಈಗ ಬೆಲ್ಟ್ ಕಟ್ಟಿಬಿಟ್ಟಿದ್ದೀನಿ, ಅಂದರೆ ಸೊಂಟದ ಪಟ್ಟಿ ಕಟ್ಟಿಬಿಟ್ಟಿದ್ದೀನಿ. ಸೊಂಟದ ಪಟ್ಟಿ ಕಟ್ಟಿ ಈಗ ನೆರಿಗೆಗಳೆಲ್ಲ ನೀಟಾಗಿ ರೌಂಡ್ ಶೇಪಲ್ಲಿ ಮಾಡಿಬಿಟ್ರೆ ನೋಡಿ ತುಂಬ ಚೆಂದ ನೀಟಾಗಿ ಚೆಂದ ಕಾಣ್ತಾ ಇರ್ತಾಳೆ. ಇದೊಂಥರ ಡಿಸೈನು.
ಒಂಥರ ವರಮಹಾಲಕ್ಷ್ಮಿ ಕಮಲದಲ್ಲಿ ಕುಂತಿರ್ತಾಳೆ ಅಂತಾರಲ್ಲ, ಆ ಥರ ಕುಂತಿರ್ತಾರೆ. ತುಂಬ ಚೆಂದಿರುತ್ತೆ. ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋ ಕೂಡ ಲೈಕ್ ಮಾಡಿ. ಯಾವ ವಿಡಿಯೋ ಚೆನ್ನಾಗಿತ್ತು, ಯಾವ ವರಮಹಾಲಕ್ಷ್ಮಿ ಚೆನ್ನಾಗಿತ್ತು ಅನ್ನೋದನ್ನು ಕಮೆಂಟ್ಸ್ ಮಾಡಿ ಹೇಳಿ. ನಾನು ಕೂಡ ಅದನ್ನೇ ಟ್ರೈ ಮಾಡ್ತೀನಿ ಹಬ್ಬಕ್ಕೆ. ಅದಕ್ಕೋಸ್ಕರ ಯಾವುದು ಚೆನ್ನಾಗಿ ಕಾಣ್ತಾ ಐತೆ ಅಂತ ಹೇಳಿದರೆ ನಾನು ಅದನ್ನೇ ಟ್ರೈ ಮಾಡ್ತೀನಿ. ನೀವು ಕೂಡ ಅದನ್ನೇ ಇಷ್ಟ ಆದರೆ ಅದೇ ಟ್ರೈ ಮಾಡಿ. ಸ್ವಲ್ಪ ಒಡವೆ ಹಾಕಿದ್ದೀನಿ. ಮತ್ತು ಜಡೆ ಇತ್ತು, ಜಡೆ ಕೂಡ ಹಾಕಿಬಿಟ್ಟಿದ್ದೀನಿ. ಬೇಕಾದರೆ ನೋಡಿ ನೆರಿಗೆಗಳು ಎಷ್ಟು ನೀಟಾಗಿ ಚೆಂದ ಬಂದಿದ್ದಾವೆಲ್ಲ, ಆ ಥರ ನೀಟಾಗಿ ಚೆಂದ ಬಂದಿರ್ತವೆ. ನಾವು ಸ್ವಲ್ಪ ನೀಟಾಗಿ ಒಂದೇ ಲೆವೆಲ್ಗೆ ಮಾಡ್ತಾ ಹೋದರೆ ಆಯಿತು ಅಷ್ಟೇ. ಈಗ ಅದಕ್ಕೆ ಸ್ವಲ್ಪ ನೀವು ಹೂವಿನ ಹಾರ, ಅಂದರೆ ನಾವು ಯಾವುದೇ ಸೀರೆ ತಗೊಂಡಿರ್ತೀವೋ ಅದಕ್ಕೆ ಅಪೋಸಿಟ್ ಕಲರ್ ಹೂವು ಹಾಕಿದ್ರೆ ತುಂಬ ಚೆಂದ ಕಾಣುತ್ತೆ. ಸೇಮ್ ಕಲರ್ ಹೂವು ಹಾಕಿದ್ರೆ ಅಷ್ಟೊಂದು ಇದು ಕಾಣೋದಿಲ್ಲ. ಹಂಗಾಗಿ ಹೂವು ಯಾವ ಥರನಾದರೂ ಹಾಕ್ಬೋದು. ಹೂವು ಹಾಕೋದ್ಕಿಂತ ನಾನು ಇದೇ ಥರ ಓಪನ್ ಮಾಡಿ ತೋರಿಸ್ತಿದ್ದೀನಿ. ಸೀರೆ ಯಾವ ಥರ ಬಂದಿರುತ್ತೆ ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ. ಈಗ ಗೊತ್ತಾಗುತ್ತೆ ನೋಡಿ. ಬ್ಯಾಕ್ಗ್ರೌಂಡು ಸ್ವಲ್ಪ ವೈಟ್ ಕಲರ್ ಇರೋದ್ರಿಂದ, ನಾನು ಸೋಫಾದ ಮುಂದೆ ಕೂಡಿಸಿರೋದ್ರಿಂದ ಅಷ್ಟೊಂದು ಸ್ವಲ್ಪ ಕಾಣಲಿಕ್ಕೆ ವಜೆ ಆಗುತ್ತೆ ಸ್ವಲ್ಪ. ಈಗ ಸೋಫಾ ತೆಗೆದು ಈ ಥರ ವೈಟ್ ಕಲರ್ ಬ್ಯಾಕ್ಗ್ರೌಂಡ್ ಮಾಡಿ ಕೂಡಿಸಿದ್ದೆ, ಈಗ ಚೆಂದ ಕಾಣ್ತಾ ಇದೆ ನೋಡಿ. ಈಗ ಹೂವಿನ ಹಾರಗಳು ಎಲ್ಲ ತೆಗೆದಾಗ ಲಕ್ಷ್ಮಿ ತುಂಬ ಚೆಂದ ಕಾಣ್ತಾ ಇದೆ. ಯಾವ್ದು ಇಷ್ಟ ಆಯಿತು ಅಂತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.